ನಮಸ್ಕಾರ. ಒಂದು ಸಣ್ಣ ದೈನಂದಿನ ಧಾರ್ಮಿಕ ಆಚರಣೆ ಬ್ರಹ್ಮಾಂಡದ ಮಟ್ಟದಲ್ಲಿ ಪ್ರತಿದಿನ ನಡೀತಿರುವ ಒಂದು ಮಹಾಯುದ್ಧದ ಫಲಿತಾಂಶವನ್ನೇ ನಿರ್ಧರಿಸುತ್ತೆ ಅಂದ್ರೆ ನಂಬೋಕಾಗುತ್ತಾ? ಹಾ. ಕೇಳೋಕ್ಕೆ ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾ ಕಥೆ ತರ ಇದೆ ಅಲ್ಲ. ಆದ್ರೆ ಇವತ್ತು ನಾವು ಚರ್ಚಿಸಲಿರುವ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಪುಸ್ತಕದಲ್ಲಿ ಇಂತಹ ಒಂದು ರೋಚಕ ವಿಷಯ ಇದೆ. ಹೌದು, ನಮ್ಮ ಮುಂದಿರೋದು ವಿಜಯೇಂದ್ರ ರಾಮನಾಥ ಭಟ್ರು ಬರೆದ 2 ಸಂಪುಟಗಳ ಒಂದು ಹ ಬೃಹತ್ ಕೃತಿಯ ಆಯ್ದ ಭಾಗಗಳು. ಇದರ ಹೆಸರೇ ಹೇಳೋ ಹಾಗೆ ಇದು ಕೇವಲ ಸಂಧ್ಯಾವಂದನೆ ಹೀಗೆ ಮಾಡಬೇಕು ಅಂತ ಹೇಳುವ ಒಂದು ಕೈಪಿಡಿಯಲ್ಲ. ಹ್ಮ್ ಬದಲಿಗೆ ಪ್ರತಿಯೊಂದು ಮಂತ್ರ, ಪ್ರತಿಯೊಂದು ಕ್ರಿಯೆಯ ಹಿಂದಿರುವ ಅಂತರಂಗ ಅಂದ್ರೆ ಅದರ ಒಳ ಅರ್ಥ, ತತ್ವ ಮತ್ತು ಉದ್ದೇಶವನ್ನ ಬಿಚ್ಚಿಡುವ ಒಂದು ಪ್ರಯತ್ನ. ಸರಿ, ಹಾಗಾದ್ರೆ ಬನ್ನಿ ಈ ಅಂತರಂಗದೊಳಗೆ ಇಳಿದು ನೋಡೋಣ. ಈ ಪುಸ್ತಕ ಸಂಧ್ಯಾವಂದನೆ ಅನ್ನೋ ಒಂದು ಆಚರಣೆಯನ್ನ ಒಂದು ಕಾಸ್ಮಿಕ್ ಡ್ರಾಮಾದ ಹಾಗೆ ಹೇಗೆ ಚಿತ್ರಿಸುತ್ತೆ ಅಂತ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಪುಸ್ತಕದ ರಚನೆ ಬಗ್ಗೆನೇ ಮಾತಾಡೋಣ. ಅಂತರಂಗ ಅಂತ ಶೀರ್ಷಿಕೆ ಇಟ್ಟಿದ್ದೇ ಒಂದು ದೊಡ್ಡ ಸುಳಿವು ಕೊಡುತ್ತೆ. ಖಂಡಿತ, ಇದು ಕೇವಲ ಬಾಹ್ಯ ಕ್ರಿಯೆಗಳ ಬಗ್ಗೆ ಅಲ್ಲ. ಅದಕ್ಕಾಗಿಯೇ ಲೇಖಕರು ಇದನ್ನ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೆಯದು ಭಕ್ತಿಯುಕ್ತ ಕರ್ಮ ಮಾರ್ಗ, ಎರಡನೆಯದು ಭಕ್ತಿಯುಕ್ತ ಜ್ಞಾನ ಮಾರ್ಗ. ಓಕೆ, ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗ ಅಂದ್ರೆ ಮೊದಲನೇ ಸಂಪುಟ ಒಂದು ರೀತಿ ಹೌ ಟು ಮತ್ತು ವೈ ಟು ಗೈಡ್ ತರ ಇದೆ ಅಂತಾಯ್ತು. ಹೀಗೆ ಮಾಡಿ, ಯಾಕೆಂದ್ರೆ ಇದರ ಹಿಂದೆ ಈ ಕಥೆ ಇದೆ ಅಂತ. ಹೌದು. ಹಾಗಾದ್ರೆ ಎರಡನೇ ಸಂಪುಟ ಆ ಕ್ರಿಯೆಯನ್ನು ಮಾಡುವಾಗ ನಮ್ಮ ಮನಸ್ಥಿತಿ, ನಮ್ಮ ಚಿಂತನೆ ಹೇಗಿರಬೇಕು ಅಂದ್ರೆ ಒಂದು ಹೌ ಟು ಥಿಂಕ್ ಗೈಡ್ ಅಂತನಾ? ಅತ್ಯುತ್ತಮವಾಗಿ ಹೇಳಿದ್ರಿ. ಅದೇ ಇದರ ಉದ್ದೇಶ. ಕರ್ಮ ಮಾರ್ಗದಲ್ಲಿ ಮಂತ್ರಗಳು, ಅದರ ಅರ್ಥ, ಮಾಡುವ ವಿಧಾನ, ಅದರ ಹಿಂದಿನ ಪೌರಾಣಿಕ ಕಥೆಗಳಿಗೆ ಒತ್ತು ಕೊಟ್ರೆ, ಜ್ಞಾನ ಮಾರ್ಗದಲ್ಲಿ ಅನುಸಂಧಾನಕ್ಕೆ ಪ್ರಾಮುಖ್ಯತೆ. ಅನುಸಂಧಾನ ಅಂದ್ರೆ ಆ ಕ್ರಿಯೆ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಯಾವ ದೇವತಾ ಸ್ವರೂಪವನ್ನು ನೆನೆಯಬೇಕು, ಆ ಮಂತ್ರದ ತಾತ್ವಿಕ ಆಳ ಏನು, ಅದನ್ನ ನಮ್ಮೊಳಗೆ ಹೇಗೆ ಅನುಭವಿಸಬೇಕು ಅನ್ನೋದ್ರ ಮೇಲೆ ಗಮನಹರಿಸತ್ತೆ. ಇದು ಕೇವಲ ಒಬ್ಬ ಲೇಖಕರ ಪ್ರಯತ್ನ ಅಷ್ಟೇ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ಸಂಸ್ಥೆಯ ಮಾರ್ಗದರ್ಶನವೂ ಇದೆ ಅಂತ ನಮ್ಮ ಮೂಲಗಳಲ್ಲಿ ಉಲ್ಲೇಖವಾಗಿದೆ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯದ ಪವಿತ್ರ ಕೇಂದ್ರವಾದ ಶ್ರೀ ಸಂಸ್ಥಾನ ಗೋಕರ್ಣ ಪರ್ಥಗಾಳಿ ಜೀವೋತ್ತಮ ಮಠದ ಈಗಿನ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ ಸ್ವಾಮೀಜಿಯವರ ಮಾರ್ಗದರ್ಶನ ಮತ್ತು ಆಶೀರ್ವಾದದೊಂದಿಗೆ ಈ ಗ್ರಂಥ ರೂಪುಗೊಂಡಿದೆ. ಓ ಹಾಗಾ? ಇದನ್ನು ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಮತ್ತು ಶಿವಮೊಗ್ಗ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಜಂಟಿಯಾಗಿ ಪ್ರಕಟಿಸಿವೆ. ಅಂದ್ರೆ ಇದೊಂದು ಸಮುದಾಯದ ಜ್ಞಾನವನ್ನು ಉಳಿಸಿ ಬೆಳೆಸುವ ದೊಡ್ಡ ಪ್ರಯತ್ನ. ಸರಿ, ಈಗ ಸಂಧ್ಯಾವಂದನೆಯ ಮಹತ್ವದ ಬಗ್ಗೆ ಮಾತಾಡೋಣ. ಪುಸ್ತಕದಲ್ಲಿ ಒಂದು ಕಡೆ ಸಂಧ್ಯಾವಂದನೆ ಮಾಡಿದವನು ಅಶುದ್ಧನಾಗಿ ಎಲ್ಲಾ ಕರ್ಮಗಳಿಂದಲೂ ಬಹಿಷ್ಕೃತನಾಗುತ್ತಾನೆ ಅಂತ ಇದೆ. ಇದು ಕೇಳೋಕೆ ಸ್ವಲ್ಪ ಕಠೋರವಾಗಿ ಹೆದರಿಸೋ ತರ ಇದೆ. ಯಾಕಿಷ್ಟು ಗಂಭೀರವಾದ ಮಾತು? ಇದು ಅದರ ಮಹತ್ವವನ್ನು ಒತ್ತಿ ಹೇಳಲು ಬಳಸಿದ ಮಾತು. ಬಹಿಷ್ಕೃತನಾಗುತ್ತಾನೆ ಅಂದ್ರೆ ಅಕ್ಷರಶಃ ಸಮಾಜದಿಂದ ಹೊರಗೆ ಹಾಕ್ತಾರೆ ಅಂತಲ್ಲ. ಓಕೆ. ಅದರ ತಾತ್ಪರ್ಯ ಇಷ್ಟೇ: ಸಂಧ್ಯಾವಂದನೆಯನ್ನು ನಿತ್ಯ ಕರ್ಮ ಅಂತ ಕರೆಯುತ್ತಾರೆ. ನಿತ್ಯ ಕರ್ಮ ಅಂದ್ರೆ ಪ್ರತಿದಿನ ತಪ್ಪದೆ ಮಾಡಬೇಕಾದ ಕರ್ತವ್ಯ. ಇದೊಂದು ರೀತಿ ನಮ್ಮ ಆಧ್ಯಾತ್ಮಿಕ ಆರೋಗ್ಯಕ್ಕೆ ನಾವು ಮಾಡಿಕೊಳ್ಳುವ ದೈನಂದಿನ ವ್ಯಾಯಾಮ ಅಥವಾ ಸ್ನಾನದ ಹಾಗೆ. ಹೌದು ಹೌದು. ಅದನ್ನು ಬಿಟ್ರೆ ಬೇರೆ ದೊಡ್ಡ ದೊಡ್ಡ ಪೂಜೆ, ಯಜ್ಞಗಳನ್ನ ಮಾಡಲು ಬೇಕಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶುದ್ಧಿ ಅಥವಾ ಅರ್ಹತೆ ಇರೋದಿಲ್ಲ ಅನ್ನೋದು ಶಾಸ್ತ್ರದ ನಿಲುವು. ಓಕೆ, ಇದೊಂದು ಅಡಿಪಾಯ ಇದ್ದ ಹಾಗೆ. ಈ ಫೌಂಡೇಶನ್ ಸರಿ ಇಲ್ಲದಿದ್ರೆ ಬೇರೆ ಕಟ್ಟಡ ನಿಲ್ಲಲ್ಲ ಅನ್ನೋ ತರಹ. ನಿಖರವಾಗಿ. ಇದಕ್ಕಿಂತಲೂ ಹೆಚ್ಚಾಗಿ ಇದನ್ನ 3 ವಿಧದ ಋಣಗಳಿಂದ ಅಂದ್ರೆ ಸಾಲಗಳಿಂದ ಮುಕ್ತರಾಗುವ ದಾರಿ ಅಂತಲೂ ಹೇಳಲಾಗಿದೆ. 3 ಋಣಗಳು ಅದೇನು? ಸ್ವಲ್ಪ ಸರಳವಾಗಿ ವಿವರಿಸ್ಬೋದಾ? ಖಂಡಿತ. ಮೊದಲನೆಯದು ದೇವಋಣ. ನಮ್ಗೆ ಗಾಳಿ, ನೀರು, ಬೆಳಕು ಕೊಡುವ ದೇವತೆಗಳಿಗೆ, ಪ್ರಕೃತಿ ಶಕ್ತಿಗಳಿಗೆ ನಾವು ಕೃತಜ್ಞತೆ ಸಲ್ಲಿಸೋದು. ಸರಿ. ಎರಡನೆಯದು ಋಷಿ ಋಣ. ನಮ್ಗೆ ಜ್ಞಾನ, ಸಂಸ್ಕೃತಿ, ವೇದಗಳನ್ನ ಕೊಟ್ಟ ಋಷಿಗಳಿಗೆ ನಾವು ಕೃತಜ್ಞರಾಗಿರೋದು. ಮೂರನೆಯದು ಪಿತೃಋಣ. ನಮ್ಮ ವಂಶಕ್ಕೆ, ನಮ್ಮ ಹೆತ್ತವರಿಗೆ ನಾವು ಸಲ್ಲಿಸುವ ಗೌರವ. ಸಂಧ್ಯಾವಂದನೆಯಂತಹ ನಿತ್ಯ ಕರ್ಮಗಳು ಈ 3 ಋಣಗಳನ್ನ ತೀರಿಸುವ ಒಂದು ದೈನಂದಿನ ಅವಕಾಶ ಅಂತ ಪರಿಗಣಿಸಲಾಗುತ್ತೆ. ಇದರಲ್ಲಿ ಜ್ಞಾನದ ಪಾತ್ರದ ಬಗ್ಗೆಯೂ ಒತ್ತು ಕೊಡಲಾಗಿದೆ ಅಂತ ಕಾಣುತ್ತೆ. ಹೌದು.
ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಹೇಳ್ತಾನೆ. ಅಂದ್ರೆ ಜ್ಞಾನಕ್ಕೆ ಸಮನಾದ ಪವಿತ್ರವಾದುದು ಈ ಜಗತ್ತಿನಲ್ಲಿ ಬೇರಿಲ್ಲ ಅಂತ. ಇದನ್ನೇ ಆಧರಿಸಿ ಈ ಪುಸ್ತಕ ಏನ್ ಹೇಳುತ್ತೆ ಅಂದ್ರೆ, ಸುಮ್ಮನೆ ತುಪ್ಪ, ಹಣ್ಣು, ಹೂಗಳನ್ನ ಬಳಸಿ ಮಾಡುವ ದ್ರವ್ಯಮಯ ಯಜ್ಞಕ್ಕಿಂತ ಅದರ ಅರ್ಥ ತಿಳಿದು ಮನಸ್ಸಿನಿಂದ ಮಾಡುವ ಜ್ಞಾನಮಯ ಯಜ್ಞ ಶ್ರೇಷ್ಠ. ಸಂಧ್ಯಾ ವಂದನೆಯನ್ನು ಕೇವಲ ಯಾಂತ್ರಿಕವಾಗಿ ಮಾಡುವುದಕ್ಕಿಂತ ಅದರ ಅಂತರಂಗವನ್ನು ಅರಿತು ಮಾಡಬೇಕು ಎಂಬುದೇ ಈ ಗ್ರಂಥದ ಮುಖ್ಯ ಸಂದೇಶ. ಇದನ್ನ ಹೀಗೆ ಯೋಚಿಸಬಹುದು: ಯಾರಿಗೋ ಹುಟ್ಟುಹಬ್ಬಕ್ಕೆ ಒಂದು ದುಬಾರಿ ಗಿಫ್ಟ್ ಕೊಟ್ಟು ಸುಮ್ಮನಾಗುವುದು ದ್ರವ್ಯಮಯ ಯಜ್ಞ. ಆದರೆ ಅವರಿಗೆ ನಿಜವಾಗಿಯೂ ಏನು ಇಷ್ಟ ಅಂತ ಯೋಚಿಸಿ ಪ್ರೀತಿಯಿಂದ 4 ಸಾಲು ಬರೆದು ಕೊಡುವುದು ಜ್ಞಾನಮಯ ಯಜ್ಞ. ಇಲ್ಲಿ ಭಾವನೆ ಮತ್ತು ಅರಿವಿಗೆ ಹೆಚ್ಚು ಬೆಲೆ. ಅದ್ಭುತವಾದ ಹೋಲಿಕೆ. ಅದೇ ಭಾವನೆ ಇಲ್ಲಿಯೋ ಅನ್ವಯವಾಗುತ್ತೆ. ಯುದ್ಧದ ಕಥೆ ಅದು ಅರ್ಘ್ಯಪ್ರದಾನ ಅನ್ನೋ ಒಂದು ನಿರ್ದಿಷ್ಟ ಆಚರಣೆಗೆ ಸಂಬಂಧಿಸಿದ್ದು. ಏನಿದು ಅರ್ಘ್ಯಪ್ರದಾನ ಮತ್ತು ಅದರ ಹಿಂದಿನ ಕಥೆ? ಅರ್ಘ್ಯಪ್ರದಾನ ಅಂದ್ರೆ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಸೂರ್ಯನಿಗೆ ನೀರನ್ನ ಅರ್ಪಿಸುವ ಕ್ರಿಯೆ. ಸಾಮಾನ್ಯವಾಗಿ 3 ಬಾರಿ ಹೀಗೆ ನೀರು ಬಿಡ್ತಾರೆ. ಹೌದು. ನೋಡೋಕೆ ಇದೊಂದು ಸರಳವಾದ ಕ್ರಿಯೆ. ಆದ್ರೆ ಕರ್ಮ ಮಾರ್ಗದ ಪ್ರಕಾರ ಇದರ ಹಿಂದೆ ಒಂದು ದೊಡ್ಡ ಪೌರಾಣಿಕ ಹಿನ್ನೆಲೆ ಇದೆ. ಪುರಾಣದ ಪ್ರಕಾರ ಮಂದೇಹರ್ ಎಂಬ ಹೆಸರಿನ ಕೋಟ್ಯಾಂತರ ರಾಕ್ಷಸರಿದ್ರು. ರಾಕ್ಷಸರು ಒಂದ ಮೇಲೆ ತಪಸ್ಸು, ವರ ಎಲ್ಲ ಇದ್ದೇ ಇರುತ್ತೆ. ಹೌದು. ಅವರು ಸೃಷ್ಟಿಕರ್ತನಾದ ಬ್ರಹ್ಮದೇವರನ್ನು ಕುರಿತು ಉಗ್ರವಾದ ತಪಸ್ಸು ಮಾಡಿದ್ರು. ಬ್ರಹ್ಮ ಪ್ರತ್ಯಕ್ಷನಾದಾಗ ಅವರು ಬಹಳ ವಿಚಿತ್ರವಾದ ವರ ಕೇಳಿದ್ರು. ಏನು ಅಂತ? ನಾವು ಪ್ರತಿನಿತ್ಯ ಸೂರ್ಯನೊಂದಿಗೆ ಯುದ್ಧ ಮಾಡುವಂತಾಗಬೇಕು ಮತ್ತು ನಮ್ಮನ್ನು ಯಾರು ಸುಲಭವಾಗಿ ಸೋಲಿಸಬಾರದು ಅಂತ. ಬ್ರಹ್ಮದೇವ ವರ ಕೊಟ್ರು. ಈ ಮಂದೇಹ ರಾಕ್ಷಸರು ಸೂರ್ಯನ ಮೇಲೆ ದಾಳಿ ಮಾಡಿ ಅವನ ರಥವನ್ನ ತಡೆಯಲು ಲೋಕಕ್ಕೆ ಕತ್ತಲು ಮೂಡಿಸಲು ಪ್ರಯತ್ನಿಸುತ್ತಾರೆ. ಒಂದು ನಿಮಿಷ. ಅಂದ್ರೆ ನೀವು ಹೇಳ್ತಾ ಇರೋದು ಯಾರೋ ಮನೆಯಲ್ಲಿ ಅಥವಾ ನದಿ ತೀರದಲ್ಲಿ ನಿಂತು ಸೂರ್ಯನಿಗೆ ಸ್ವಲ್ಪ ನೀರು ಕೊಡುವುದಕ್ಕೂ ಬ್ರಹ್ಮಾಂಡದಲ್ಲಿ ಸೂರ್ಯ ರಾಕ್ಷಸರ ನಡುವೆ ಪ್ರತಿದಿನ ನಡೆಯುವ ಯುದ್ಧಕ್ಕೂ ನೇರ ಸಂಬಂಧ ಇದೆ ಅಂತನಾ? ಇದು ಹೇಗೆ ಸಾಧ್ಯ? ಇಲ್ಲಿಯೇ ಇದರ ಸ್ವಾರಸ್ಯ ಇರೋದು. ಬ್ರಹ್ಮದೇವರು ವರ ಕೊಡುವಾಗ ಒಂದು ಷರತ್ತು ಹಾಕಿದ್ರು. ಈ ಮಂದೇಹ ರಾಕ್ಷಸರು ಬೇರೆ ಯಾವುದೇ ದೇವತೆಗಳ ಅಸ್ತ್ರಶಸ್ತ್ರಗಳಿಂದ ಸಾಯೋದಿಲ್ಲ. ಹೌದಾ? ಅವರು ಸಾಯುವುದು ಒಂದೇ ಒಂದು ವಸ್ತುವಿನಿಂದ. ಅದೇನು? ಅದುವೇ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿಸಿದ ನೀರು. ಅಭಿಮಂತ್ರಿಸಿದ ನೀರು ಅಂದ್ರೆ ಏನು? ಮಂತ್ರ ಹೇಳಿದ ತಕ್ಷಣ ಆ ನೀರಿನಲ್ಲಿ ಭೌತಿಕವಾಗಿ ಏನಾದರೂ ಬದಲಾವಣೆಯಾಗುತ್ತಾ? ಅದರ ರಾಸಾಯನಿಕ ಸಂಯೋಜನೆ ಬದಲಾಗುತ್ತಾ? ಅಥವಾ ಇದೊಂದು ಸಾಂಕೇತಿಕ ಕ್ರಿಯೆನಾ? ಇದು ಬಹಳ ಆಳವಾದ ಪ್ರಶ್ನೆ. ಶಾಸ್ತ್ರದ ಪ್ರಕಾರ ಅಭಿಮಂತ್ರಿಸುವುದು ಅಂದ್ರೆ ಮಂತ್ರದ ಶಬ್ದಶಕ್ತಿಯಿಂದ ಒಂದು ವಸ್ತುವಿಗೆ ದೈವಿಕ ಶಕ್ತಿಯನ್ನು ತುಂಬುವುದು. ಓಕೆ. ವೈಜ್ಞಾನಿಕವಾಗಿ ಇದರಲ್ಲಿ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನೋದು ಬೇರೆ ಚರ್ಚೆ. ಆದ್ರೆ ತಾತ್ವಿಕವಾಗಿ ಸಾಧಕನ ಸಂಕಲ್ಪ ಮತ್ತು ಮಂತ್ರದ ಶಕ್ತಿಯಿಂದ ಆ ಸಾಮಾನ್ಯ ನೀರು ಅಸಾಮಾನ್ಯವಾದ ಶಕ್ತಿಯನ್ನು ಪಡೆಯುತ್ತೆ. ಹೀಗೆ ಅರ್ಪಿಸಿದ ನೀರಿನ ಒಂದೊಂದು ಹನಿಯೂ ವಜ್ರಾಯುಧದ ರೂಪ ಪಡೆದು ಸೂರ್ಯನ ಮೇಲೆ ದಾಳಿ ಮಾಡುತ್ತಿರುವ ಆ ರಾಕ್ಷಸರನ್ನು ಸಂಹರಿಸುತ್ತದೆ. ವಾವ್! ಅಂದ್ರೆ ನಮ್ಮ ಮನೆಯಲ್ಲಿ ನಿಂತು ನಾವು ಮಾಡುವ ಒಂದು ಸಣ್ಣ ಕ್ರಿಯೆ ಇಡೀ ಬ್ರಹ್ಮಾಂಡದ ಉಳಿತಿಗಾಗಿ ನಡೀತಿರೋ ಒಂದು ಮಹಾಯುದ್ಧದಲ್ಲಿ ನೇರ ಪರಿಣಾಮ ಬೀರುತ್ತೆ. ಇದು ವ್ಯಕ್ತಿಯನ್ನು ವಿಶ್ವದೊಂದಿಗೆ ಬೆಸೆಯುವ ಒಂದು ಅದ್ಭುತ ಕಲ್ಪನೆ. ಖಂಡಿತ. ಆದ್ರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಬ್ರಹ್ಮದೇವರ ವರದ ಇನ್ನೊಂದು ಭಾಗದ ಪ್ರಕಾರ ಈ ರಾಕ್ಷಸರು ಸತ್ರೂ ಸಂಪೂರ್ಣವಾಗಿ ನಾಶವಾಗೋದಿಲ್ಲ. ಅರೆ? ಅವರ ದೇಹಗಳು ಮಂದೇಹಾರಣ ಎಂಬ ದ್ವೀಪದಲ್ಲಿ ರಾಶಿಯಾಗಿ ಬೀಳುತ್ತವೆ. ಆದ್ರೆ ಕೆಲವು ವರ್ಷಗಳ ನಂತರ ಮತ್ತೆ ಜೀವ ಪಡೆದು ಯುದ್ಧಕ್ಕೆ ಬರುತ್ತಾರೆ. ಹಾಗಾದ್ರೆ ಕೆಟ್ಟ ಶಕ್ತಿಗಳು ಸಂಪೂರ್ಣವಾಗಿ ನಾಶವಾಗೋದಿಲ್ಲ, ಅವುಗಳನ್ನು ಪ್ರತಿದಿನ ನಿಯಂತ್ರಣದಲ್ಲಿಡಬೇಕು ಅನ್ನೋದು ಇದರ ಸಾಂಕೇತಿಕ ಅರ್ಥನಾ? ಇದೊಂದು ಮುಗಿಯದ ಯುದ್ಧವೇ? ಹೌದು. ಅದೆತಾದಿಯೇ ಸಂಧ್ಯಾ ವಂದನೆ ಅನ್ನೋದು ನಿತ್ಯ ಕರ್ಮ. ಪ್ರತಿದಿನವೂ ಅರ್ಘ್ಯವನ್ನು ಕೊಟ್ಟು ಅವರನ್ನು ಸಂಹರಿಸುವ ಕರ್ತವ್ಯ ನಿರಂತರವಾಗಿ ಸಾಗಬೇಕು. ನಂಗೊಂದು ಡೌಟು. ಯಾವುದೇ ಕಾರಣಕ್ಕಾದರೂ ರಾಕ್ಷಸರನ್ನ ಕೊಂದ ಮೇಲೆ ಅದರಿಂದ ದೋಷ ಅಥವಾ ಪಾಪ ಬರೋದಿಲ್ವಾ? ತಾರ್ಕಿಕವಾದ ಪ್ರಶ್ನೆ. ಹೌದು, ಆ ರಾಕ್ಷಸವಧದಿಂದ ಪಾಪ ಬರುತ್ತದೆ ಅನ್ನೋ ಕಲ್ಪನೆ ಇದೆ. ಅದಕ್ಕಾಗಿಯೇ ಅರ್ಘ್ಯ ಕೊಟ್ಟ ತಕ್ಷಣ ಅಸಾವಾದಿತ್ಯೋ ಬ್ರಹ್ಮ ಅಂದ್ರೆ ಈ ಸೂರ್ಯನೇ ಪರಬ್ರಹ್ಮ ಸ್ವರೂಪನು ಎಂಬ ಮಂತ್ರವನ್ನು ಹೇಳುತ್ತಾ ನಿಂತಲ್ಲೇ ಒಂದು ಪ್ರದಕ್ಷಿಣೆ ಹಾಕಬೇಕು. ಓ, ಆ ಪ್ರದಕ್ಷಿಣೆಯೇ ಪರಿಹಾರ? ಹೌದು, ಈ ಪ್ರದಕ್ಷಿಣೆಯೇ ಆ ಪಾಪಕ್ಕೆ ಪರಿಹಾರ.
ಅದ್ಭುತ. ಕ್ರಿಯೆ, ಅದರ ಫಲ ಮತ್ತು ಅದರಿಂದ ಬರುವ ದೋಷಕ್ಕೆ ಪರಿಹಾರ ಎಲ್ಲವೂ ಒಂದೇ ಪ್ಯಾಕೇಜ್ನಲ್ಲಿ ಬಂದ ಹಾಗೆ. ಹೌದು. ಇದರ ತಾತ್ವಿಕತೆ ಇನ್ನೂ ಸುಂದರವಾಗಿದೆ. ನೋಡಿ, ಅರ್ಘ್ಯ ಕೊಡುವವನು ಸಾಧಕ. ಹ್ಮ್ ಆ ಅರ್ಘ್ಯದಿಂದ ರಾಕ್ಷಸರನ್ನ ಸಂಹಾರ ಮಾಡುವವನು ಸೂರ್ಯನ ರೂಪದಲ್ಲಿರುವ ಪರಮಾತ್ಮ. ಹ್ಮ್ ಪ್ರದಕ್ಷಿಣೆಯಿಂದ ಪಾಪ ಪರಿಹಾರ ಮಾಡುವನು ಅದೇ ಪರಮಾತ್ಮ. ಹ್ಮ್ ಸರಿ ಸರಿ. ಅಂದ್ರೆ ಮಾಡುವವನು, ಮಾಡಿಸುವವನು, ಫಲ ಕೊಡುವವನು ಎಲ್ಲವೂ ಆ ಒಬ್ಬನೇ ಅನ್ನೋ ಅದ್ವೈತದ ಎಳೆಯಲ್ಲಿದೆ. ಕರ್ಮ ಮಾರ್ಗದ ಈ ಕತೆ ನಿಜಕ್ಕೂ ಅದ್ಭುತವಾಗಿದೆ. ಇದು ಒಂದು ಸಣ್ಣ ಕ್ರಿಯೆಗೆ ಎಷ್ಟು ದೊಡ್ಡ ಅರ್ಥವನ್ನ ಕೊಡುತ್ತೆ. ಹಾಗೆ ಈಗ ಜ್ಞಾನ ಮಾರ್ಗದ ದೃಷ್ಟಿಕೋನಕ್ಕೆ ಬರೋಣ. ನಿಮ್ಮ ಪ್ರಕಾರ 2ನೇ ಸಂಪುಟ ಅನುಸಂಧಾನದ ಬಗ್ಗೆ ಹೇಳುತ್ತೆ. ಇದೇ ಅರ್ಘ್ಯ ಪ್ರದಾನವನ್ನು ಜ್ಞಾನ ಮಾರ್ಗದಲ್ಲಿ ಹೇಗೆ ನೋಡ್ತಾರೆ? ಅಲ್ಲಿ ಕತೆಗಿಂತ ಹೆಚ್ಚಾಗಿ ಯಾವ ಚಿಂತನೆಗೆ ಒತ್ತು ಕೊಡಲಾಗಿದೆ? ಅತ್ಯುತ್ತಮ ಪ್ರಶ್ನೆ. ಇಲ್ಲಿಂದಲೇ ಚರ್ಚೆ ಇನ್ನೊಂದು ಆಯಾಮಕ್ಕೆ ಹೋಗುತ್ತೆ. ಜ್ಞಾನ ಮಾರ್ಗದಲ್ಲಿ ಈ ಇಡೀ ಯುದ್ಧವನ್ನು ಬಾಹ್ಯ ಜಗತ್ತಿನಿಂದ ನಮ್ಮ ಆಂತರಿಕ ಜಗತ್ತಿಗೆ ತರಲಾಗುತ್ತೆ. ಆಂತರಿಕ ಜಗತ್ತಿಗೆ? ಹೌದು. ಇಲ್ಲಿ ಸೂರ್ಯ ಎಂದರೆ ಬಾಹ್ಯಾಕಾಶದಲ್ಲಿರುವ ನಕ್ಷತ್ರವಲ್ಲ, ಅವನು ಜ್ಞಾನ ಸೂರ್ಯ, ನಮ್ಮೊಳಗಿನ ಆತ್ಮಜ್ಯೋತಿ, ಪರಮಾತ್ಮನ ಸ್ವರೂಪ. ಹಾಗಾದ್ರೆ ಮಂದೇಹ ರಾಕ್ಷಸರು ಯಾರು? ಮಂದೇಹ ರಾಕ್ಷಸರು ಅಂದ್ರೆ ನಮ್ಮೊಳಗೇ ಇರೋ ನಕಾರಾತ್ಮಕ ಶಕ್ತಿಗಳು. ನಮ್ಮೊಳಗಿನ ಶಕ್ತಿಗಳೇ? ಹೌದು. ಮಂದ ಅಂದ್ರೆ ಕುಂಠಿತ, ದೇಹ ಅಂದ್ರೆ ಅರಿವು. ನಮ್ಮ ಅರಿವನ್ನು, ಜ್ಞಾನವನ್ನು ಕುಂಠಿತಗೊಳಿಸುವ ನಮ್ಮದೇ ಆದ ಅಹಂಕಾರ, ಕೋಪ, ಆಸೆ, ಅಜ್ಞಾನ ಇವೇ ಮಂದೇಹ ರಾಕ್ಷಸರು. ಈ ರಾಕ್ಷಸರು ಪ್ರತಿದಿನ ನಮ್ಮೊಳಗಿನ ಜ್ಞಾನಸೂರ್ಯನನ್ನು ಮರೆಮಾಚಲು ಪ್ರಯತ್ನಿಸ್ತಾರೆ. ಓ, ಹಾಗಾದ್ರೆ ಅರ್ಘ್ಯಪ್ರದಾನ ಅನ್ನೋದು ಒಂದು ಆಂತರಿಕ ಯುದ್ಧದ ಸಂಕೇತವೇ? ನಿಖರವಾಗಿ. ಗಾಯತ್ರಿ ಮಂತ್ರ ಅನ್ನೋದು ಜ್ಞಾನದ, ವಿವೇಕದ ಪ್ರತೀಕ. ಆ ಮಂತ್ರವನ್ನು ಜಪಿಸಿ ನೀರನ್ನು ಅರ್ಪಿಸುವುದು ಅಂದ್ರೆ ನಮ್ಮ ಅಹಂಕಾರ, ಅಜ್ಞಾನಗಳನ್ನ ನಮ್ಮೊಳಗಿನ ಜ್ಞಾನಸೂರ್ಯನಿಗೆ ಸಮರ್ಪಿಸುವುದು. ನನ್ನೊಳಗಿನ ಈ ಕತ್ತಲೆಯನ್ನು ನಿನ್ನ ಬೆಳಕಿನಿಂದ ನಾಶ ಮಾಡು ಅಂತ ಬೇಡಿಕೊಳ್ಳುವ ಒಂದು ಮಾನಸಿಕ ಕ್ರಿಯೆ ಅದು. ಇಲ್ಲಿ ವಜ್ರಾಯುಧವೆಂದರೆ ನಮ್ಮ ವಿವೇಕ, ನಮ್ಮ ಆತ್ಮಶಕ್ತಿ. ಹಾಗಾದರೆ ಜ್ಞಾನ ಮಾರ್ಗದ ಪ್ರಕಾರ ಮಂದೇಹಾರಣ ದ್ವೀಪದಲ್ಲಿ ರಾಕ್ಷಸರ ದೇಹ ಬೀಳುತ್ತೆ ಅನ್ನೋದರ ಅರ್ಥವೇನು? ಜ್ಞಾನ ಮಾರ್ಗದಲ್ಲಿ ಆ ದ್ವೀಪ ನಮ್ಮ ಮನಸ್ಸಿನ ಒಂದು ಭಾಗ. ನಮ್ಮ ನಕಾರಾತ್ಮಕ ಗುಣಗಳನ್ನು ನಾವು ಜ್ಞಾನದಿಂದ ಗೆದ್ದಾಗ ಅವು ನಾಶವಾದಂತೆ ಕಂಡರೂ ಅವುಗಳ ಸಂಸ್ಕಾರ ಅಥವಾ ವಾಸನೆಗಳು ನಮ್ಮ ಮನಸ್ಸಿನ ಆಳದಲ್ಲಿ ಉಳಿದುಕೊಳ್ಳುತ್ತವೆ. ಓಕೆ. ಅದೇ ಮಂದೇಹಾರಣ ದ್ವೀಪ. ಸರಿಯಾದ ಸಂದರ್ಭ ಸಿಕ್ಕಾಗ ಅವು ಮತ್ತೆ ಜೀವ ಪಡೆದು ಮೇಲೆ ಬರ್ತವೆ. ಅದಕ್ಕಾಗಿಯೇ ಪ್ರತಿದಿನದ ಸಾಧನೆ ಅಥವಾ ಅನುಸಂಧಾನ ಬೇಕು. ನಮ್ಮೊಳಗಿನ ರಾಕ್ಷಸರನ್ನು ಪ್ರತಿದಿನವೂ ಜಯಿಸಬೇಕು. ಇದು ಅದ್ಭುತವಾಗಿದೆ. ಒಂದೇ ಆಚರಣೆಗೆ 2 ಹಂತದ ಅರ್ಥಗಳು. ಮೊದಲನೆಯದು ಕರ್ಮ ಮಾರ್ಗದ್ದು, ನಮ್ಮನ್ನು ಈ ಬ್ರಹ್ಮಾಂಡದ ಒಂದು ಭಾಗವಾಗಿ, ಒಂದು ದೊಡ್ಡ ದೈವಿಕ ಕರ್ತವ್ಯದಲ್ಲಿ ಪಾಲ್ಗೊಳ್ಳುವವರನ್ನಾಗಿ ನೋಡುತ್ತೆ. ಹೌದು. ಎರಡನೆಯದು ಜ್ಞಾನ ಮಾರ್ಗದ್ದು. ಅದೇ ಆಚರಣೆಯನ್ನ ನಮ್ಮದೇ ಆದ ಆಂತರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಾಧನವಾಗಿ ನೋಡುತ್ತೆ. ಸಂಧ್ಯಾವಂದನೆಯ ಅಂತರಂಗ ಪುಸ್ತಕ ಈ ಎರಡನ್ನೂ ಜೋಡಿಸುತ್ತೆ. ಹೌದು. ಕೇವಲ ಕಥೆ ಕೇಳಿ ಯಾಂತ್ರಿಕವಾಗಿ ಮಾಡುವುದಲ್ಲ, ಅಥವಾ ಕಥೆಯೇ ಇಲ್ಲದೆ ಕೇವಲ ತತ್ವಜ್ಞಾನ ಮಾತಾಡುವುದೂ ಅಲ್ಲ. ಕಥೆಯ ಮೂಲಕ ಶ್ರದ್ಧೆ ಹುಟ್ಟಿಸಿ ಆ ಶ್ರದ್ಧೆಯನ್ನ ಜ್ಞಾನದ ಕಡೆಗೆ, ಅಂತರಂಗದ ಕಡೆಗೆ ತಿರುಗಿಸುವುದೇ ಈ ಗ್ರಂಥದ ಗುರಿ. ಕರ್ಮ ಮತ್ತು ಜ್ಞಾನಗಳ ಸಮನ್ವಯವೇ ಇದರ ಸಾರ. ಹಾಗಾದರೆ ಒಟ್ಟಿನಲ್ಲಿ ಸಂಧ್ಯಾವಂದನೆಯಂತಹ ಕ್ರಿಯೆಗಳು ಕೇವಲ ಯಾಂತ್ರಿಕ ಆಚರಣೆಗಳಲ್ಲ. ಅವುಗಳ ಹಿಂದೆ ಬ್ರಹ್ಮಾಂಡದ ರಚನೆ, ದೈವಿಕ ಸಂಘರ್ಷ, ಮನುಷ್ಯನ ಕರ್ತವ್ಯ ಮತ್ತು ನಮ್ಮದೇ ಆಂತರಿಕ ಮನೋವೈಜ್ಞಾನಿಕ ಹೋರಾಟಗಳಂತಹ ಆಳವಾದ ಪರಿಕಲ್ಪನೆಗಳು ಅಡಕವಾಗಿವೆ. ಈ ಪುಸ್ತಕವು ಇಂತಹ ಆಳವಾದ ಅರ್ಥಗಳನ್ನು ನಮಗೆ ಪರಿಚಯ ಮಾಡಿಕೊಡುತ್ತೆ. ಖಂಡಿತ. ಕೇವಲ ಒಂದು ಸಣ್ಣ ಕ್ರಿಯೆಯಾದ ಅರ್ಘ್ಯಪ್ರದಾನದ ಹಿಂದೆ ಇಷ್ಟೊಂದು ವಿಸ್ತಾರವಾದ ಹಿನ್ನೆಲೆ ಮತ್ತು ತತ್ವವಿದೆ ಎನ್ನುವಾಗ ಇಡೀ ಸಂಧ್ಯಾವಂದನೆಯ ಆಳವನ್ನು ನಾವು ಊಹಿಸಿಕೊಳ್ಳಬಹುದು. ಇಂದಿನ ನಮ್ಮ ಚರ್ಚೆಯ ಕೊನೆಯಲ್ಲಿ ಒಂದು ಆಲೋಚನೆಯನ್ನ ಕೇಳುಗರ ಮುಂದಿಡೋಣ. ಈ ಮೂಲಗಳ ಪ್ರಕಾರ ಗಾಯತ್ರಿ ಮಂತ್ರದಂತಹ ಶಬ್ದಶಕ್ತಿ ಮತ್ತು ನಮ್ಮ ಸಂಕಲ್ಪದಿಂದ ನೀರಿನಂತಹ ಒಂದು ಸರಳ ಭೌತಿಕ ವಸ್ತುವನ್ನು ಕೋಟ್ಯಾಂತರ ರಾಕ್ಷಸರನ್ನು ಸಂಹರಿಸುವ ಒಂದು ದೈತ್ಯಾಸ್ತ್ರದ ಮಟ್ಟಕ್ಕೆ ಪರಿವರ್ತಿಸಬಹುದು.
ಹೌದು, ಇದು ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಮಾತು, ನಮ್ಮ ಸಂಕಲ್ಪ ಅಥವಾ ನಮ್ಮ ಚಿಂತನೆಯ ಮೂಲಕ ಅತ್ಯಂತ ಸಾಮಾನ್ಯವಾದ ವಸ್ತು ಅಥವಾ ಸನ್ನಿವೇಶಕ್ಕೆ ಅಸಾಮಾನ್ಯವಾದ ಶಕ್ತಿ ಮತ್ತು ಮಹತ್ವವನ್ನು ನಾವು ಹೇಗೆ ತಂದುಕೊಡಬಹುದು? ಒಂದು ಲೋಟ ನೀರು ಕುಡಿಯುವಾಗ, ಒಂದು ಸಂಘ ಕೆಲ್ಸ ಮಾಡುವಾಗ ಅಥವಾ ಇನ್ನೊಬ್ಬರೊಂದಿಗೆ ಮಾತನಾಡುವಾಗ ನಮ್ಮ ಉದ್ದೇಶ ಮತ್ತು ಭಾವನೆಗಳು ಆ ಕ್ರಿಯೆಗಳಿಗೆ ಹೇಗೆ ಅಗಾಧವಾದ ಶಕ್ತಿಯನ್ನು ತುಂಬಬಲ್ಲವು ಎಂಬುದರ ಬಗ್ಗೆ ಯೋಚಿಸಲು ಇದೊಂದು ಪ್ರೇರಣೆಯಾಗಬಹುದು.